ಕೇಂದ್ರ ಸರ್ಕಾರದ ಹುದ್ದೆಯನ್ನ ಪಡಿಬೇಕಂತೇಳಿ ಆಸೆ ಪಟ್ಟಿರ್ತೀರಿ, ರಾಜ್ಯ ಸರ್ಕಾರದ ಹುದ್ದೆಯನ್ನ ಪಡಿಬೇಕಂತೇಳಿ ಆಸೆ ಪಟ್ಟಿರ್ತೀರಿ. ಆದ್ರೆ ಅಡ್ವಾನ್ಸ್ ಯಾರು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಿಲ್ಲ. ಯಾವಾಗ ಕಾಲ್ಫಾರ್ಮ್ ಆಗ್ತದೆ ಅವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಹೇಳ್ತೀನಿ, ಸಿಲೆಬಸ್ ಕವರ್ ಮಾಡ್ಕೋಬಹುದು, ಆದ್ರೆ ರಿವಿಷನ್ ಮಾಡ್ಕೊಳಕ್ ಆಗೋದಿಲ್ಲ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಕ್ ಟೆಸ್ಟ್ ಗಳನ್ನ ಬರೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನ್ ಹೇಳ್ತಾ ಇದ್ದೀನಿ, ನಿಮ್ಮ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿ ಕಾಣಬೇಕಾದ್ರೆ ಗ್ಲೋಬಲ್ ಎಜುಕೇಶನ್ ಬನಟ್ಟಿಯಲ್ಲಿ ಒಂದು ಸ್ಟ್ರಾಟಜಿಕ್ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿದ್ದೇವೆ. ಒಂದಿಷ್ಟು ಕ್ರ್ಯಾಶ್ ಕೋರ್ಸ್ ಗಳನ್ನ ಪ್ರಾರಂಭ ಮಾಡ್ತಿದ್ದೀವಿ, ಇನ್ನೊಂದಿಷ್ಟು ಬ್ಯಾಚ್ ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕ್ರ್ಯಾಶ್ ಕೋರ್ಸು ಈಗ ಸದ್ಯದಲ್ಲೇ ಯಾವ್ಯಾವ ಪರೀಕ್ಷೆಗಳಿದ್ದಾವೆ ಅವುಗಳ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತೆ ಮಾಕ್ ಟೆಸ್ಟ್ ಗಳನ್ನು ನಡೆಸಲಾಗ್ತದೆ. ಅದೇ ರೀತಿಯಾಗಿ ನೀವೇನಾದ್ರೂ ಮುಂದೆ ಬರುವ ಪರೀಕ್ಷೆಗಳಲ್ಲಿ ಯಶಸ್ವಿ ಹೊಂದಬೇಕಾದ್ರೆ ಒಂದ್ಸರಿ ಬ್ಯಾಚ್ ಅಲ್ಲಿ ಕೂತ್ಕೊಂಡು ಎಲ್ಲ ಸಬ್ಜೆಕ್ಟ್ ಗಳನ್ನ 360 ಡಿಗ್ರಿಯಲ್ಲಿ ತಿಳ್ಕೊಂಡು ಒಳ್ಳೆ ಸ್ಟ್ರಾಟಜಿಗಳನ್ನ ರೂಪಿಸಿಕೊಂಡು ವೀಕ್ಲಿ ಟೆಸ್ಟ್ ಅನ್ನ ಬರೆದು ಮಾಕ್ ಟೆಸ್ಟ್ ಗಳನ್ನ ಬರೆದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಅನಲೈಸಿಸ್ ಮಾಡಿಕೊಂಡು ಪ್ರಿಪೇರ್ ಆದಿದ್ದೇ ಆದಲ್ಲಿ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ನೀವು ರಿಸಲ್ಟ್ ನಲ್ಲಿ ಕೂತಿರ್ತೀರಿ. ಹಾಗಾಗಿ ಹೊಸ ಬ್ಯಾಚ್ ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಬ್ಯಾಚ್ ಗಳಿಗಾಗಿ ಅಡ್ವಾನ್ಸ್ ಪ್ರಿಪರೇಷನ್ಗಾಗಿ ಇಂದೇ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಮತ್ತು ಧಾರವಾಡದಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ನಾನೊಂದು ನಿಮಗೆ ಒಂದು ಸುವರ್ಣ ಅವಕಾಶ ಕೊಡ್ತಾ ಇದ್ದೀನಿ. ಒಂದ್ಸರಿ ಫೀಸ್ ಪೇಡ್ ಮಾಡ್ರೆ ಮುಗೀತು, ನಿಮ್ದೇ ಒಂದು ಗೌರ್ಮೆಂಟ್ ನೌಕರಿ ಹತ್ತುವರೆಗೆ ಯಾವುದೇ ಫೀಸ್ ಅನ್ನ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಮತ್ತು ಧಾರವಾಡದಿಂದ ಪಡೆದುಕೊಳ್ಳಲಾಗುವುದಿಲ್ಲ. ಒಮ್ಮೆ ಗೌರ್ಮೆಂಟ್ ನೌಕರಿ ನಿಮಗೆ ಹತ್ತಿದ್ರೆ ಇಡೀ ನಿಮ್ಮ ಕುಟುಂಬದ ಭವಿಷ್ಯವೇ ಬದಲಾಗ್ತದ, ನಿಮ್ಮ ಹಣೆ ಬರವೇ ಬದಲಾಗ್ತದ. ಹಾಗಾಗಿ ಒಂದು ಸಣ್ಣ ಒಂದು ನೌಕರಿ ಆದ್ರೂ ಕೂಡ ನೀವು ಹಿಡಿಬೇಕಾಗಿದೆ. ಅದಕ್ಕಾಗಿ ಇವತ್ತಿನಿಂದಲೇ ಒಂದು ಸಣ್ಣ ಪ್ರಮಾಣದ ಪ್ರಯತ್ನ ನಿಮ್ಮಿಂದ ಸ್ಟಾರ್ಟ್ ಆಗಬೇಕಾಗಿದೆ. ಹಾಗಾಗಿ ಹೊಸ ಬ್ಯಾಚ್ಗಳು ಪ್ರಾರಂಭ ಮಾಡ್ತಾ ಇದ್ದೀವಿ, ಹೊಸ ಕ್ರ್ಯಾಶ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ಟ್ರಾಟಜಿಕ್ ಬದಲಾವಣೆ ಏನಾದರೂ ನೀವು ಬಯಸಿದ್ರೆ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಮತ್ತು ಧಾರವಾಡಕ್ಕೆ ಒಂದ್ಸರಿ ಸಂಪರ್ಕ ಮಾಡಿ ನಿಮ್ಮ ಅಡ್ಮಿಷನ್ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.